ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಭರ್ಜರಿ ಪಾಲಿಟಿಕ್ಸ್ ನಡೀತಾ ಇರುವಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಸಮಾವೇಶಗಳ ಮೇಲೆ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅನ್ನುವ ರೀತಿಯಲ್ಲೇ ಅಲ್ಲಿ ರಾಜಕಾರಣ ನಡೀತಾ ಇದೆ. ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಹೆಸರಲ್ಲೂ ಕೂಡ ಪಾಲಿಟಿಕ್ಸ್ ನಡೆಯುತ್ತೆ. ಆಕ್ಚುಲಿ ಪ್ರತಿಮೆಗಳನ್ನ ಮಾಡುವಂಥದ್ದೇ ರಾಜಕಾರಣಕ್ಕೋಸ್ಕರ ಅನ್ನುವ ರೀತಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಬಾರಿ ಚರ್ಚೆ ಆಗ್ಬಿಟ್ಟಿದೆ. ರಾಜ ಹಂಸಗಡ ಕೋಟೆಯಲ್ಲಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತದೆ. ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆಗೆ ಹೆಬ್ಬಾಳ್ಕರ್ ಪ್ಲಾನ್ ಅನ್ನ ಮಾಡಿದ್ರಂತೆ. ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆಗೆ ಸಾಹುಕಾರ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೆಬ್ಬಾಳ್ಕರ್ಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ರಾಜ ಹಂಸಗಡಕ್ಕೆ ಜಾರಕಿಹೊಳಿ ಭೇಟಿಯನ್ನ ಕೊಟ್ಟಿದ್ರಂತೆ. ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾಗಿರುವಂತ ಪ್ರತಿಮೆ ಯಾಕೆ ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆ ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಅವರ ಪ್ರಶ್ನೆ ಅಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಕಾನ್ಸ್ಟಿಟ್ಯೂಯನ್ಸಿ ಆಗಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಕೊಟ್ಬಿಟ್ಟು ಉದ್ಘಾಟನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಂತೆ. ರಮೇಶ್ ಜಾರಕಿಹೊಳಿ ಚನ್ನರಾಜ ಹಟ್ಟಿಹೊಳಿ ಮುಖಾಮುಖಿ ಆಗಿದ್ದಾರೆ. ರಾಜ ಹಂಸಗಡದಲ್ಲಿ ಇಬ್ಬರ ಕಾರುಗಳು ಮುಖಾಮುಖಿ ಆಗಿರುವಂಥದ್ದು. ಕೆಲ ಹೊತ್ತು ಮುಖಾಮುಖಿಯಾಗಿ ನಿಂತ್ಕೊಂಡಿದ್ವು ಕಾರುಗಳು. ಈ ರಸ್ತೆಯಲ್ಲಿ ಒಂದೇ ಕಾರು ಹೋಗುವಷ್ಟು ಜಾಗ ಇರುವಂಥದ್ದಂತೆ. ಕೊನೆಗೆ ಕಾರ್ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಚನ್ನರಾಜ್ ಅವರು. ರಮೇಶ್ ಹಾಗೂ ಚನ್ನರಾಜ್ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಘೋಷಣೆಯನ್ನ ಕೂಗಿದ್ದಾರೆ. ಕೆಲ ಹೊತ್ತು ಕಾರ್ ವಾಪಸ್ ತೆಗೆಯುವ ವಿಚಾರಕ್ಕೆ ಪ್ರತಿಷ್ಠೆ ಏರ್ಪಟ್ಟಿತ್ತಂತೆ. ಆ ರೀತಿಯಾಗಿ ಪರಿಸ್ಥಿತಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಚನ್ನರಾಜ್ ಅವರು ಈಗಷ್ಟೇ ರಾಜಕಾರಣಕ್ಕೆ ಬಂದಿರುವಂಥವ್ರು. ಸೊ ಹೀಗಾಗಿ ಅವ್ರ ಕೋಣನೆ ಮುಂದೆ ಹೋಗ್ಲಿ ಅಂತ ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಆ ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ, ನಿಮಗೆ ತೋರಿಸ್ತಾ ಇದ್ವಿ. ಇವರು MLC, ಇವರು MLA ರಮೇಶ್ ಜಾರಕಿಹೊಳಿ 6 ಬಾರಿ ಗೆದ್ದಿರುವಂಥವ್ರು. ಮೊದಲೇ ಸಾಹುಕಾರ್ ಅಂತ ಬೇರೆ ಅನ್ಸ್ಕೊಳ್ಳುವಂಥವ್ರು ರಮೇಶ್ ಜಾರಕಿಹೊಳಿ ಅವರು. ಚನ್ನರಾಜ್ ಅವರು ಕೂಡ ಅದೇ ಒಂದು ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರ ಕಾರುಗಳು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಇಬ್ಬರು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡಿದ್ರಂತೆ, ಯಾರು ಹಿಂದಕ್ಕೆ ತೆಗಿತಾರೆ ಅಂತ. ಆಮೇಲೆ ಚನ್ನರಾಜ್ ಹಟ್ಟಿಹೊಳಿ ಅವರೇ ಹಿಂದೆ ತೆಗೆದಿದ್ದಾರೆ ಅವರ ಗಾಡಿಯನ್ನು. ಆದ್ಮೇಲೆ ಮೂವ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರು ನಾಯಕರ ಅಭಿಮಾನಿಗಳು ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಅದು ರಾಜಕೀಯ ಪ್ರತಿಷ್ಠೆ ಅನ್ನೋದಕ್ಕಿಂತ ವೈಯಕ್ತಿಕ ಪ್ರತಿಷ್ಠೆಯಾಗಿ ಮಾರ್ಪಾಡಾಗಿರುವಂಥದ್ದು. ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಎಲ್ಲ ಮಾತನಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಅದಾದ್ಮೇಲೆ ಯಾವ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಗ್ದಾಳಿಯನ್ನ ಮಾಡಿದ್ರು ಅಂತ. ಸಮಸ್ತ ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಅದು ಆಕಸ್ಮಿಕವಾಗಿ ಆಗಿರ್ಬೇಕು. ನಾವು ಹೊಂಟಿದ್ವಿ, ಅವರು ಮುಂದೆ ಬಂದ್ರು. ಅವರು ಒಂಚೂರು ಸ್ವಲ್ಪ ತಗೊಂಡಿದ್ರು, ನಡೀತಿತ್ತು, ನಿಲ್ಲಿಸಿ ಹೋಗಿದ್ದಾರೆ. ಪಾಪ ಅವರು ನಿಲ್ಲಿಸಿ ಹೋಗಿದ್ದಾರೆ. ಏನ್ ಅನ್ನಕ್ ಬರ್ತದೆ? 3 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆ, 50 ಲಕ್ಷ ರೂಪಾಯಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 1 ಕೋಟಿ ರೂಪಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ವೈಯಕ್ತಿಕ ಆಮಂತ್ರಣ ಪತ್ರಿಕೆನೇ ಮುದ್ರಣ ಆಗಿಲ್ಲ ಅಂತಂದ್ರೆ ಶಿಷ್ಟಾಚಾರ ಎಲ್ಲಿ ಉಲ್ಲಂಘನೆ ಆಗುತ್ತೆ? ಇವಾಗ ಆಮಂತ್ರಣ ಪತ್ರಿಕೆ ಮುದ್ರಣ ಆಗ್ಬೇಕು. ಆಮಂತ್ರಣ ಪತ್ರಿಕೆ ಮುದ್ರಣ ಆದ್ಮೇಲೆ ಅದರಲ್ಲಿ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿ ಗ್ರಾಮಾಂತರ ಕ್ಷೇತ್ರ ಅಂತ ಬಂದಂತ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮರಾಠ ಮತಗಳಿರುವಂಥದ್ದು. ಆ ಮರಾಠ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲೂ ಕೂಡ ಈ ಶಿವಾಜಿ ಪ್ರತಿಮೆ ಸಾಕ್ಷಿ ಆಗ್ತಾ ಇದೆ ಅನ್ನುವಂಥ ವಿಶ್ಲೇಷಣೆ ಇದೆ. ಈಗ ಶಿವಾಜಿ ಪ್ರತಿಮೆ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪೈಪೋಟಿ ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇದೆ ಅಲ್ಲಿ? ಪೃಥ್ವಿರಾಜ್, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠ ಮತದಾರರೇ ನಿರ್ಣಾಯಕರಾಗಿದ್ದು, ಹೀಗಾಗಿ ಮರಾಠ ಮತದಾರರನ್ನ ಓಲೈಕೆ ಮಾಡೋಕ್ಕೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಮುಖ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಬೆಳಗಾವಿಯಲ್ಲಿ ಒಂದು ರೀತಿ ರಾಜಹಂಸಗಡದಲ್ಲಿ ಬಿಸಿಯೇರಿದ ವಾತಾವರಣ ಇತ್ತು. ಪ್ರಮುಖವಾಗಿ ಈ ಒಂದು ರಾಜಹಂಸಗಡಕ್ಕೆ ಇವತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮತ್ತು ಟಿಕೆಟ್ ಆಕಾಂಕ್ಷಿಗಳೆಲ್ಲರೂ ಕೂಡ ಬರ್ತಾರೆ ಅಂತೇಳಿ ನಿನ್ನೆ ಅವರು ನಿಗದಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಬರೋಕೆ ಮೊದಲನೇ ಏನು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಮತ್ತು ಶಾಸಕಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಇಬ್ರು ಕೂಡ ರಾಜಹಂಸಗಡಕ್ಕೆ ತಮ್ಮ ಕಾರ್ಯಕರ್ತರೊಂದಿಗೆ ಭೇಟಿ ಕೊಟ್ಟಿದ್ರು. ಅವರು ಕೆಳಗಡೆ ಇಳಿದು ಬಂದು ಕಾರತ್ತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅಲ್ಲಿಗೆ ಬರ್ತಾರೆ. ರಮೇಶ್ ಜಾರಕಿಹೊಳಿ ಕಾರ್ ಇಳಿದು ನೇರವಾಗಿ ಏನು ರಾಜಹಂಸಗಡಕ್ಕೆ ನಡೆದುಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ 2 ಕಾರುಗಳು 10 ನಿಮಿಷಕ್ಕೂ ಹೆಚ್ಚು ಕಾಲ ಮುಖಾಮುಖಿಯಾಗಿ ನಿಂತಿದ್ದು, ಯಾರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ಕಾರನ್ನ ವಾಪಸ್ ತಗೊಳ್ಳಕ್ಕೆ. ಬಳಿಕ ಚನ್ನರಾಜ್ ಹಟ್ಟಿಹೊಳಿ ತಮ್ಮ ಕಾರನ್ನ ವಾಪಸ್ ತೆಗೆದುಕೊಂಡು ಸೈಡಿಂದ ಅಲ್ಲಿಂದ ಹೋದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ರಾಜಹಂಸಗಡದ
ಕೋಟೆಯನ್ನ ರಮೇಶ್ ಜಾರಕಿಹೊಳಿ, ಸಂಜಯ್ ಪಾಟೀಲ್ ಸೇರಿದಂತೆ ಬಿಜೆಪಿ ನಾಯಕರು ವೀಕ್ಷಣೆ ಮಾಡಿದ್ರು. ಏನು 2013ರಲ್ಲಿ ಪ್ರಮುಖವಾಗಿ ಸಂಜಯ್ ಪಾಟೀಲ್ ಮೊದಲ ಬಾರಿ ಶಾಸಕರಾದ ಸಂದರ್ಭದಲ್ಲಿ ಇಲ್ಲಿಗೆ ಅನುದಾನ ಬಂದಿದೆ. ಜೊತೆಗೆ 2ನೇ ಬಾರಿನ ಶಾಸಕನಾದಾಗ ಕೂಡ ಇಲ್ಲಿ ಅನುದಾನ ತಂದಿದ್ದೇನೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಕಾಂಗ್ರೆಸ್ ಮುಖರನ್ನ ಕರೆತಂದು ಈ ಒಂದು ಏನು ಕ್ರೆಡಿಟ್ ತಗೊಳ್ಳಕ್ಕೆ ಹೊರಟಿದ್ದಾರೆ, ಇದು ಸಾಧ್ಯವಿಲ್ಲ. ಏನು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ರಾಜ್ಯದ ಮುಖ್ಯಮಂತ್ರಿ ಈ ಒಂದು ಉದ್ಘಾಟನೆಗೆ ಬರಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಇದು ಶಿವಾಜಿ ಪ್ರತಿಮೆಯನ್ನು ಮುಂದಿಟ್ಟುಕೊಂಡು ಮರಾಠ ಮತದಾರರ ಓಲೈಕೆಯನ್ನು ಹೆಬ್ಬಾಳ್ಕರ್ ಮಾಡ್ತಿದ್ದೀರಿ, ನಿಜಕ್ಕೂ ಕೂಡ ಆಕ್ಷೇಪ ಅಂತ ಹೇಳಿ ಈಗ ಸಂಜಯ್ ಪಾಟೀಲ್ ಹೇಳ್ತಕ್ಕಂಥದ್ದು. ನಾವು ಛತ್ರಪತಿ ಶಿವಾಜಿ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೆ ಇಷ್ಟು ದಿನ ಸುಮ್ಮನಿದ್ವಿ. ಆದರೆ ಶಾಸಕಿ ಹೆಬ್ಬಾಳ್ಕರ್ ಇದನ್ನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮಾಡಕ್ಕೆ ಹೊರಟಿದ್ದಾರೆ, ಇದು ನಮ್ಮಿಂದ ಸಹಿಸಕ್ಕಾಗಲ್ಲ ಅಂತ ಹೇಳಿ ಇವತ್ತು ಒಂದು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಆಗಿರ್ಬೋದು ಮತ್ತು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೂ ಕೂಡ ಈ ಒಂದು ಪ್ರಕರಣವನ್ನ ತರಲಾಗಿದೆ. ಇನ್ನು ಮಾರ್ಚ್ 15ಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಪ್ರವಾಸೋದ್ಯಮ ಇಲಾಖೆಯಿಂದ 4 ಕೋಟಿ ರೂಪಾಯಿ ಮತ್ತು ಸ್ಥಳೀಯಾಭಿವೃದ್ಧಿ ಇಲಾಖೆಯಿಂದ ಸುಮಾರು 50 ಲಕ್ಷ ರೂಪಾಯಿ ಅನುದಾನ ಪ್ರತಿಮೆ ಇದಾಗಿದೆ. ಜೊತೆಗೆ ಏನು 4 ಕೋಟಿ ರೂಪಾಯಿ ಬಂದಿದೆ, ಇದರಲ್ಲಿ ಕೋಟೆ ಅಭಿವೃದ್ಧಿಯನ್ನು ಮಾಡಲಾಗಿದೆ. ಹೀಗಾಗಿ ಉದ್ಘಾಟನೆಗಾಗಿ ಈಗ ಕ್ರೆಡಿಟ್ ಫೈಟ್ ಆರಂಭವಾಗಿದೆ. ಪೃಥ್ವಿರಾಜ್, ಎಲ್ಲಾ ರಾಜಕೀಯ ಪಕ್ಷಗಳು ಈ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೇ ಸಾಕಷ್ಟು ರಂಪಾಟ ಮಾಡೋದು, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕೋವಿಡ್ ಅವಾಂತರವೇ ಈ ಸ್ಟೋರಿಯ ಜೀವಾಳ. ಪ್ಯಾನ್ ಇಂಡಿಯಾ ಫೇಲ್ ಡಾಕ್ಯುಮೆಂಟರಿ ರೂಪ. ಕಾಂಗ್ರೆಸ್ ಎಲೆಕ್ಷನ್ ಅಸ್ತ್ರ, ಸರ್ಕಾರಕ್ಕೆ ಕೋವಿಡ್ ಮುಜುಗರ. ಕೋವಿಡ್ ಫೈಲ್ಸ್ ಪ್ರೊಡ್ಯೂಸರ್ ಡಿಕೆಶಿ. ಪ್ರೊಡ್ಯೂಸರ್ ಆಗ್ತಾ ಇದ್ದಾರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ. ಯಾಕೆಂದ್ರೆ ಕೋವಿಡ್ ಫೈಲ್ಸ್ ಚಿತ್ರ ನಿರ್ಮಾಣಕ್ಕೆ ಮುಂದಾಗಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಕಾಶ್ಮೀರ ಫೈಲ್ಸ್ ರೀತಿ ಚಿತ್ರ ನಿರ್ಮಾಣಕ್ಕೆ ರೂಪುರೇಷೆಯನ್ನ ಸಿದ್ಧಪಡಿಸಲಾಗಿದೆಯಂತೆ. ಬಿಜೆಪಿ ಸರ್ಕಾರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಭ್ರಷ್ಟಾಚಾರ ಮಾಡಲಾಯಿತು ಅನ್ನುವಂತ ಆರೋಪ ಮಾಡ್ತಾ ಇದ್ರಲ್ಲ ಇವರು, ಆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರವನ್ನ ತೆಗೆದು ಬಿಡೋಣ ಅಂತ. ಕೋವಿಡ್ ಹೆಸರಿನಲ್ಲಾದಂತ ಭ್ರಷ್ಟಾಚಾರ ಕಥೆಯ ಜೀವಾಳ ಅಂತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಜೊತೆಗೆ ಸೇರಿ 2 ಬಾರಿ ಬೆಂಗಳೂರಿಗೆ ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. 5 ರಿಂದ 6 ಕೋಟಿ ಬಜೆಟ್ನಲ್ಲಿ ಸಿನಿಮಾಗೆ ಕೇಳಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಆದರೆ 25 ಕೋಟಿ ಬಜೆಟ್ ಬೇಕು ಅಂತ ಹೇಳಿದ್ರಂತೆ ರಾಮ್ ಗೋಪಾಲ್ ವರ್ಮಾ. ಚಿತ್ರದ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಪ್ಯಾನ್ ಇಂಡಿಯಾ ಮೂವಿ ತೆಗೆದು ಬಿಡೋಣ ಅಂತ ಹೇಳ್ಬಿಟ್ರಂತೆ ರಾಮ್ ಗೋಪಾಲ್ ವರ್ಮಾ ಅವರು. ಅವಾಗ ಅದೆಲ್ಲ ಬೇಡ ಬೇಡ ಅಂತ ಹೇಳ್ಬಿಟ್ರಂತೆ ಡಿಕೆ ಶಿವಕುಮಾರ್ ಅವರು. ಬಜೆಟ್ ಹೆಚ್ಚು ಅನ್ನೋ ಕಾರಣಕ್ಕೆ ಸಿನಿಮಾ ಕೈ ಬಿಟ್ರಂತೆ. ಆದ್ರೆ ಇದೀಗ ಕಿರುಚಿತ್ರ ನಿರ್ಮಾಣಕ್ಕೆ ಡಿಕೆ ಶಿವಕುಮಾರ್ ಅವರು ಚಿಂತನೆ. ಸಾಧು ಗೋಕಿಲ ಮೂಲಕ ಚಿತ್ರ ನಿರ್ಮಾಣಕ್ಕೆ ಚಿಂತನೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಯುಮೆಂಟರಿ ರೂಪದಲ್ಲಿ ಕೋವಿಡ್ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ನಡೆದಿದೆ ಅಂತ ಏನು ಆರೋಪ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತಂತೆ ಆ ಡಾಕ್ಯುಮೆಂಟರಿಯಲ್ಲಿ. ನೋಡಬೇಕು. ಈ ಒಂದು ಚಿತ್ರ ತೆಗೆಯುವಂಥ ನಿಟ್ಟಿನಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರನ್ನ ಅಪ್ರೋಚ್ ಮಾಡಿದ್ರಂತೆ ಡಿಕೆ ಶಿವಕುಮಾರ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಆ ಒಂದು ಮಾತುಕತೆ ಎಲ್ಲ ಫೇಲ್ಯೂರ್ ಆಯಿತು, ಅಂದ್ರೆ ಪ್ಯಾನ್ ಇಂಡಿಯಾ ಮೂವಿ ತೆಗಿಬೇಕಾಗಿತ್ತು, ಅದಿಲ್ಲ ಅಂತ. ಈಗ ಸಾಧು ಗೋಕಿಲ ಅವರ ಮುಖಾಂತರ ಡಾಕ್ಯುಮೆಂಟರಿ ತೆಗೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಬರ್ತಾ ಇದೆ ಅಂತ. ಬಿಕಾಸ್ ಇನ್ನಿರುವಂಥದ್ದೇ ಒಂದು 90 ರಿಂದ 80 ದಿನಗಳ ಒಳಗಡೆ ಎಲೆಕ್ಷನ್ನೇ ಆಗ್ಬಿಡುತ್ತೆ. ಇನ್ನೂ ಯಾವಾಗಂತ ಇದು ಬರೋದು ಅಂತ. ಪೃಥ್ವಿ, ಕಳೆದ 6 ತಿಂಗಳಿಂದಲೇ ರಾಮ್ ಗೋಪಾಲ್ ವರ್ಮಾ ಜೊತೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಕರೆಸಿ ಮಾತುಕತೆ ನಡೆಸಿದರು. 2 ಬಾರಿ ಮಾತುಕತೆ ನಡೆಸಿದರು. ಮಾತುಕತೆ ಸಂದರ್ಭದಲ್ಲೂ ಕೂಡ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಕರ್ನಾಟಕ ಕೋವಿಡ್ 1 ಮತ್ತು 2ನೇ ಆದಂಥ ಏನು ಅನಾಹುತಗಳಿರ್ಬೋದು, ಸಾವು ನೋವುಗಳಿರ್ಬೋದು, ಸರ್ಕಾರದ ವೈಫಲ್ಯಗಳು, ಆಕ್ಸಿಜನ್ ದುರಂತ, ಜೊತೆಗೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಿಂದ ಮಡಿದಂಥ ಏನು ಯಾರೆಲ್ಲ ರೋಗಿಗಳು ಮಡಿದ್ರು ಅವರ ಕುಟುಂಬದ ದಯನೀಯ ಸ್ಥಿತಿಗತಿ, ಜೊತೆಗೆ ಅಲ್ಲೊಂದಷ್ಟು ಮಸಾಲೆ ಇರಲಿ ಅಂತೇಳಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಕೋವಿಡ್ ಅಲೆಯಲೆ ಸಂದರ್ಭದಲ್ಲೂ ಕೂಡ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡ್ತಿರ್ತಕ್ಕಂಥ ಫೋಟೋವನ್ನು ಹಾಕಿದ್ರು ಆರೋಗ್ಯ ಸಚಿವರಾಗಿದ್ದಾಗ. ಅವೆಲ್ಲವನ್ನು ಕೂಡ ಇಟ್ಕೊಂಡು ಸ್ವತಃ ಡಿ ಕೆ ಶಿವಕುಮಾರ್ ಕಥೆಯ ರೂಪುರೇಷೆಯನ್ನು ಎಣೆದಿದ್ರು ಮತ್ತು ಸ್ವತಃ ಚಿತ್ರಕಥೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ರೆಡಿ ಮಾಡಿದರು. ಆ ಚಿತ್ರಕಥೆಯನ್ನು ಹೇಳಿದ ಸಂದರ್ಭದಲ್ಲಿ ರಾಮ್ ಗೋಪಾಲ್ ವರ್ಮಾ ಕೂಡ ಇಂಪ್ರೆಸ್ ಆದರು. ಇದು ಜೊತೆಗೆ 5 ರಿಂದ 6 ಕೋಟಿ ವೆಚ್ಚದಲ್ಲಿ ಕರ್ನಾಟಕದಲ್ಲಾಗಿರ್ತಕ್ಕಂಥ ಸರ್ಕಾರದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ಕೋವಿಡ್ ಕಥೆಗಳು ಸಂಬಂಧಪಟ್ಟಾಗೆ ಕೋವಿಡ್ ಫೈಲ್ಸ್ ಹೆಸರಲ್ಲಿ ಸಿನಿಮಾ ತೆಗಿಬೇಕಂತ ಹೇಳಿದರು. ಆದರೆ ರಾಮ್ ಗೋಪಾಲ್ ವರ್ಮಾ ಈ ಕಥೆ ಚೆನ್ನಾಗಿದೆ, ಇಡೀ ದೇಶದಲ್ಲಿ ಈ ಥರದ ಅನಾಹುತ ನಡೆದಿರುವಂಥದ್ದು, ಹಾಗಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ತೆಗಿಬೇಕಾಗುತ್ತೆ ಮತ್ತು
ಮತ್ತು ಇದಕ್ಕೆ 25-30 ಕೋಟಿ ಬಜೆಟ್ ಬೇಕಾಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ 25-30 ಕೋಟಿ ಬಜೆಟ್ ಹಾಕಲಿಕ್ಕೆ ನಾನು ರೆಡಿ ಇಲ್ಲ. 5-6 ಕೋಟಿ ವೆಚ್ಚದಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಕೋವಿಡ್ ಕಥೆ ಹೆಸರಿನಲ್ಲಿ, ಕೋವಿಡ್ ಫೈಲ್ಸ್ ಹೆಸರಿನಲ್ಲಿ, ಕೋವಿಡ್ ಭ್ರಷ್ಟಾಚಾರವನ್ನು ಮುಂದಿಟ್ಕೊಂಡು ನೀವು ಸಿನಿಮಾ ತೆಗಿ ಅಂತ ಹೇಳಿದ್ರು. ಅಲ್ಲಿಗೆ ಆ ಪ್ರಾಜೆಕ್ಟು ಮುಕ್ತಾಯಗೊಳ್ತು ಮತ್ತು ಮಾತುಕತೆ ಕೂಡ ಮುರಿದು ಬಿಡ್ತು. ಇದಾದ ಬಳಿಕ ಇದೀಗ ಹಿರಿಯ ನಿರ್ದೇಶಕರು ಮತ್ತು ನಟರು ಆಗಿರ್ತಕ್ಕಂಥ ಸಾಧು ಕೋಕಿಲ್ಗೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಈಗ ನಾನು ಏನೆಲ್ಲ ಹೇಳಿದೆ ಅದೇ ಕಥೆಗಳನ್ನು ಇಟ್ಕೊಂಡು ಒಂದಷ್ಟು ಸಾಕ್ಷ್ಯಚಿತ್ರಣ ಮಾಡಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಅದರ ಒಂದಷ್ಟು ಆ ಸಾಕ್ಷ್ಯಚಿತ್ರ ಸಂಬಂಧಪಟ್ಟಾಗೆ ಸಾಧು ಕೋಕಿಲ್ ಜೊತೆ ನಿರಂತರ ಚರ್ಚೆ ಆಗ್ತಿದೆ ಮತ್ತು ಹಳೆಯ ವಿಡಿಯೋಸ್ಗಳು, ವಿಸಲ್ಸ್ಗಳು ಮತ್ತು ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಎಲ್ಲ ದುರಂತಗಳನ್ನ ಇಟ್ಕೊಂಡು ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ನಿರ್ಧಾರವನ್ನು ಮಾಡಿರುವಂಥ ಆ ಕಿರುಚಿತ್ರ ಸದ್ಯದಲ್ಲೇ ಎಲ್ಲ ಒಂದು ಕಡೆ ಸೆಟ್ಟೇರಲಿದೆ ಅಂತ ಹೇಳಲಾಗ್ತದೆ. ಜೊತೆಗೆ ಈ ಚುನಾವಣೆಗೂ ಮುನ್ನ ಅದು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಸಾರ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡುವಂಥದ್ದು. ಆ ಮುಖಾಂತರ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯವನ್ನು ಮತದಾರರಿಗೆ ಮನೆಗೆ ಮುಟ್ಟಿಸಲಿಕ್ಕೂ ಡಿ ಕೆ ಶಿವಕುಮಾರ್ ಈ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಸಂಧಾನ ಮಾಡಿಕೊಳ್ಳಿಕ್ಕೆ ಅವ್ರು ನನ್ನ ಸಹೋದ್ಯೋಗಿ ಅಲ್ಲ. JDSನ ಶಾಸಕ ಸಾರಾ ಮಹೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೋಹಿಣಿ ಸಿಂಧೂರಿ ಅವರು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದಾಗಿನಿಂದಲೂ ಕೂಡ ಸಾರಾ ಮಹೇಶ್ ಮತ್ತು ಅವರ ನಡುವೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಆರೋಪ ಪ್ರತ್ಯಾರೋಪಗಳು ಹಗರಣಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು ಸಾರಾ ಮಹೇಶ್ ಅವರು. ತಪ್ಪಾಗಿದೆ ಅಂತ ಸಚಿವ ಮಾಧುಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನಿದ್ದೇನೆ ಅಂತ ಹೇಳಿದ್ದಾರೆ ಸಾರಾ ಮಹೇಶ್ ಅವರು. ಸುಮ್ಮನಾಗಬಾರ್ದು, ತಪ್ಪು ಮಾಡಿದ್ರೆ ಬಿಡಬಾರ್ದು. ಯಾವುದೇ ಅಧಿಕಾರಿ ಆದರೂ ಕೂಡ ಅಷ್ಟೇ, ಸುಮ್ಮನಾಗಿದ್ದೀನಿ ಅಂತಲೇ ಹೇಳಬಾರ್ದು. ಸಾರಾ ಮಹೇಶ್ ಅವರು ಒಬ್ರು ಜನಪ್ರತಿನಿಧಿ ಆಗಿದ್ದುಕೊಂಡು ರೋಹಿಣಿ ವಿರುದ್ಧದ ಆರೋಪಗಳಲ್ಲಿ 4 ಸಾಬೀತಾಗಿದೆ. ಸರ್ಕಾರಕ್ಕೆ 1800 ಪುಟಗಳ ದಾಖಲೆ ಸಹಿತ ದೂರನ್ನ ಕೊಟ್ಟಿದ್ದೇನೆ ನಾನು. ಮುಂದಿನ ತೀರ್ಮಾನ ಸರ್ಕಾರಕ್ಕೆ ಬಿಟ್ಟದ್ದು ಅಂತ ಹೇಳಿದ್ರು ಶಾಸಕ ಸಾರಾ ಮಹೇಶ್, JDSನ ಶಾಸಕರು. ಬೆಳಗಾಮಲ್ಲಿ ಡಿಸೆಂಬರ್ 27ನೇ ತಾರೀಕು ನನ್ನ ತುಂಬ ಆತ್ಮೀಯ ಸ್ನೇಹಿತರು ಮುನಿವಣ್ಣ ಅವ್ರು ಬಂದು ರೂಮಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬನ್ನಿ ಸರ್ ಒಳಗಿಂದ ಮೇಡಮ್ ಬಂದಿದ್ದಾರೆ ಅಂತ ಹೇಳಿದ್ರು. ಸರಿ ಲಾಬಿಲಿ ಬರ್ತೀನಿ ಸರ್ ಕೂರಿಸಿ ಅಂತೇಳಿ ಹೋಗಿ 2 ಗಂಟೆ ಡಿಸ್ಕಸ್ ಮಾಡಿದ್ರು, ಮಾತಾಡಿದ್ರು. ಅವ್ರಿಗೂ ಅವರ ಮಾಡಿದ್ದಂಥದ್ದು ಅರಿವಾಗಿದೆ. ಅವರೆಲ್ಲ ದೇಶ ಅಂತ ಮ್ಯಾಪಲ್ಲಿ ನೋಡ್ಬಿಟ್ಟೆ ಸರ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಆದರೆ ಆಸ್ಪತ್ರೆಯಲ್ಲಿ ಅಭಿಮಾನಿ ಭೇಟಿ ಮಾಡಿದ್ದಾರೆ ನಟ ಧ್ರುವ ಸರ್ಜಾ. MS ರಾಮಯ್ಯ ಆಸ್ಪತ್ರೆಯಲ್ಲಿ ಅಭಿಮಾನಿಯನ್ನ ಭೇಟಿ ಮಾಡಿರುವಂಥದ್ದು. ಆಕ್ಸಿಡೆಂಟ್ ಆಗಿ ಬ್ರೈನ್ ಡೆಡ್ ಆಗಿರುವಂಥ ಅಭಿಮಾನಿ. ಯಾಕೆಂದರೆ ಕೆಲವರಿಗೆ ಕೊನೆ ಆಸೆ ಇರುತ್ತೆ. ಸೊ ನಾವು ಈಗ ಆಲ್ರೆಡಿ ಸಾಕಷ್ಟು ಅನಾರೋಗ್ಯ ಪೀಡಿತರಾಗಿದ್ದೇವೆ, ಬದುಕ್ತೀವೋ ಇಲ್ವೋ ಅನ್ನುವಂಥ ಭಯ ಇರುತ್ತೆ ಸಾಕಷ್ಟು ಜನಕ್ಕೆ. ಸೊ ತಮ್ಮ ನೆಚ್ಚಿನ ನಟ ನಟಿಯರನ್ನು ನೋಡಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದ್ರಂತೆ. ಸೊ ಈಗ ಧ್ರುವ ಸರ್ಜಾ ಅವರನ್ನು ಹೋಗಿ ಭೇಟಿ ಮಾಡಿದ್ದಾರೆ. ಫೆಬ್ರವರಿ 14ರಂದು ಶಿಡ್ಲಘಟ್ಟದಲ್ಲಿ ನಡೆದಂಥ ಅಪಘಾತ, ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದಂಥ ಅಭಿಮಾನಿ ಪೃಥ್ವಿರಾಜ್. ಧ್ರುವ ಸರ್ಜಾ ನೋಡುವಂಥದ್ದು ಪೃಥ್ವಿರಾಜ್ ಕೊನೆಯ ಆಸೆ ಆಗಿತ್ತಂತೆ. ಹೀಗಾಗಿ ಅಭಿಮಾನಿಗೆ ಆಕ್ಸಿಡೆಂಟ್ ಆದಂಥ ವಿಷಯ ತಿಳಿದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಧ್ರುವ ಸರ್ಜಾ ಅವರು. ಅವರ ಕುಟುಂಬದವರಿಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. MS ರಾಮಯ್ಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. ಆ ಅಭಿಮಾನಿಯನ್ನು ಭೇಟಿಯಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ಕೇಳ್ಕೊಳ್ತಾ ಇದ್ನಂತ ಅಭಿಮಾನಿ ನೋಡಬೇಕು ಅನ್ನುವಂಥದ್ರ ಬಗ್ಗೆ. ಹೇಗಿದ್ದಾರೆ ಇವಾಗ ಅಭಿಮಾನಿ ಪೃಥ್ವಿರಾಜ್? ಎಸ್ ಪೃಥ್ವಿ, ಧ್ರುವ ಸರ್ಜಾ ಅವರ ಅಭಿಮಾನಿ ಏನು ಪೃಥ್ವಿರಾಜ್ ಇದ್ದಾರೆ, ಅವರು ಧ್ರುವ ಸರ್ಜಾ ಅವರಿಗೆ ಒಂದು ಅಪ್ಪಟ ಅಭಿಮಾನಿ, ಡೂ ಆರ್ ಡೈ ಫ್ಯಾನ್ ಅಂತಾನೆ ಅನ್ಬೋದು. ಧ್ರುವ ಅಂತಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದಂತ ಪೃಥ್ವಿರಾಜ್ ಫೆಬ್ರವರಿ 14ನೇ ತಾರೀಕು ಒಂದು ಬೈಕ್ ಅಪಘಾತದಲ್ಲಿ ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸಿದಂತ ಸಂದರ್ಭದಲ್ಲಿ ಆದಂತ ಅಪಘಾತದಿಂದ ಆತನ ತಲೆಗೆ ಬಲವಾದಂತ ಒಂದು ಪೆಟ್ಟು ಬಿದ್ದು ಸದ್ಯಕ್ಕೆ ಕೋಮಾದಲ್ಲಿದ್ದಾರೆ. ಬ್ರೈನ್ ಕೂಡ ಡೆಡ್ ಆಗಿದೆ ಅನ್ನುವಂತ ವಿಚಾರ ವೈದ್ಯರು ಅವರ ಕುಟುಂಬಸ್ಥರಿಗೆ ತಿಳಿದಿದೆ. ನೋವಿನ ವಿಚಾರ ಏನಂತಂದ್ರೆ ಬ್ರೈನ್ ಸಂಪೂರ್ಣವಾಗಿ ಡೆಡ್ ಆಗಿರೋದ್ರಿಂದ ಪೃಥ್ವಿರಾಜ್ ಬದುಕುಳಿಯುವ ಸಾಧ್ಯತೆ ತೀರಾ ಕಡಿಮೆ ಇದೆ ಇರುವಂತದ್ದು ಕೂಡ. ಸೊ ಇದನ್ನ ತಿಳಿದಿರುವಂತಹ ಅವರ ಕುಟುಂಬಸ್ಥರು ಕೂಡ ಮಗನ ಇಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಒಂದು ದೃಢವಾದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನ್ಬೋದು. ಏನಂತಂದ್ರೆ
ವೈದ್ಯರು ಬ್ರೈನ್ ಡೆಡ್ ಆದ ಕಾರಣ ಬದುಕುವ ಸಾಧ್ಯತೆ ತೀರಾ ಕಡಿಮೆ ಇರೋದ್ರಿಂದ ಸೊ ನನ್ನ ಮಗನ ಒಂದು ಇದರಿಂದ ಬೇರೆಯವ್ರಿಗೆ ಅದು ಒಂದು ಕಷ್ಟದಲ್ಲಿರುವಂತವ್ರಿಗೆ ಉಪಯೋಗ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಅಂಗಾಂಗಗಳನ್ನು ಕೂಡ ಒಂದು ದಾನ ಮಾಡೋದಕ್ಕೆ ಅವರ ಕುಟುಂಬಸ್ಥರು ಕೂಡ ನೋವಿನಲ್ಲೂ ಒಂದು ಮಾನವೀಯತೆ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಅನ್ಬೋದು. ಅದರ ಜೊತೆಗೆ ಪೃಥ್ವಿರಾಜ್ ಧ್ರುವ ಸರ್ಜಾ ಅವರ ಅಭಿಮಾನಿ ಆಗಿದ್ದ ಕಾರಣ ಧ್ರುವ ಅವ್ರನ್ನ ನೋಡ್ಬೇಕು ಅನ್ನುವಂತ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದ ಕಾರಣ ಇವತ್ತು ಆ ವಿಚಾರವನ್ನು ತಿಳಿದ ತಕ್ಷಣವೇ ಇವತ್ತು ಧ್ರುವ ಸರ್ಜಾ ಅವರು ಕೂಡ ಅಭಿಮಾನಿಗೆ ಇಂಥ ಒಂದು ಪರಿಸ್ಥಿತಿ ಬಂತಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಹೋಗಿ ರಾಮಯ್ಯ ಆಸ್ಪತ್ರೆಯಲ್ಲಿ ಅವರ ಅಭಿಮಾನಿಯನ್ನು ನೋಡ್ಕೊಂಡು ಅದರ ಜೊತೆಗೆ ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ತುಂಬುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಎಲ್ಲೋ ಒಂದು ರೀತಿಯ ಬೈಕ್ ಅಪಘಾತ ಆಯ್ತು, ಆದರೆ ಅಭಿಮಾನಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಿದ್ರೆ ಈ ತರದ ಒಂದು ಪ್ರಾಣಕ್ಕೆ ಕುತ್ತು ಬರುವಂತಹ ಒಂದು ಅಪಾಯ ತಪ್ಪಿತ್ತು ಅನ್ನುವಂತ ವಿಚಾರ ಪೃಥ್ವಿ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅತಿ ಸೋಜಿಗ ಆಗುವ ಆಶ್ಚರ್ಯ ಅಂದ್ರೆ ಇದೆ ನೋಡಿ. 278 ಗಂಟೆಗಳ ಕಾಲ ಅನ್ನ ನೀರಿಲ್ಲದೆ ಬದುಕಿದಂತ ವ್ಯಕ್ತಿ, ಭೂಕಂಪದ ಅವಶೇಷಗಳಡಿ ಸಿಲುಕಿದಂತ ವ್ಯಕ್ತಿ ಬಚಾವಾಗಿದ್ದಾನೆ. 278 ಗಂಟೆಗಳು, ಒಂದು ದಿನಕ್ಕೆ 24 ಗಂಟೆ. 278 ಗಂಟೆ ಅಂದ್ರೆ 11 ದಿನ ಹತ್ತತ್ರ 11 ದಿನಗಳಿಂದ ಅನ್ನ ನೀರಿಲ್ಲದೆ ಬದುಕಿರುವಂಥದ್ದು ಆ ವ್ಯಕ್ತಿ. 11 ದಿನಗಳ ಕಾಲ ಅವಶೇಷಗಳಡಿ ಇದ್ದಂಥ ವ್ಯಕ್ತಿ, ಗಟ್ಟಿ ಜೀವ ಉಳ್ಕೊಂಡಿದೆ. ಅವಶೇಷಗಳ ತೆರವು ವೇಳೆ ಪತ್ತೆ ಆಗಿರುವಂಥದ್ದು ವ್ಯಕ್ತಿ. ಆ ವ್ಯಕ್ತಿಯನ್ನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ರೆಸ್ಕ್ಯೂ ಮಾಡಿದಂಥ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಜೀವ ಗಟ್ಟಿಯಾಗಿದ್ರೆ ಅದು ಎಂಥ ಯಮ ಬಂದರೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ. ನಿಮ್ಗೆ ಗೊತ್ತಿದೆ ಟರ್ಕಿನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಭೂಕಂಪ ಆದಾಗಿನಿಂದಲೂ ಕೂಡ ಅಂತ. 41,000ಕ್ಕೂ ಹೆಚ್ಚು ಜನ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾರೆ. ಅಂಥದ್ರಲ್ಲಿ ಸಾಕಷ್ಟು ಜನ ಅವಶೇಷಗಳಡಿ ಇನ್ನೂ ಸಿಕ್ಕಾಕೊಂಡಿದ್ದಾರೆ. ಬದುಕಿರುವಂಥ ಚಾನ್ಸಸ್ ತುಂಬ ಕಡಿಮೆ, ಬದುಕೇ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಲೆಕ್ಕಾಚಾರಗಳು ಇರುವಂಥದ್ದು. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ ಆಶ್ಚರ್ಯ ಅನ್ನುವ ರೀತಿಯಲ್ಲಿ 278 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡಿ ಗೆದ್ದಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಆತ 278 ಗಂಟೆಗಳಿಂದ ಯಾವ ಅನ್ನನೂ ಇಲ್ಲ, ನೀರು ಇಲ್ಲ, ಅದು ಹೆಂಗೆ ಬದುಕಿದಾನೋ ಏನೋ, ಅದೇ ಆಶ್ಚರ್ಯ ಅಂತ ನಾವು ಹೇಳಿದ್ದು. 11 ದಿನಗಳಿಂದಲೂ ಕೂಡ ಆತ ಅವಶೇಷಗಳಡಿ ಸಿಕ್ಕಾಕೊಂಡಿದ್ದ. ವೆಲ್ಕಮ್ ಬ್ಯಾಕ್. ಕರ್ನಾಟಕದ ಶಿವ ದೇಗುಲಗಳನ್ನೇ ಟಾರ್ಗೆಟ್ ಮಾಡಿದ್ರ ಉಗ್ರರು ಅನ್ನುವಂಥ ಪ್ರಶ್ನೆ ಇದೆ. ಶಾರಿಕ್ ಮೂಲಕ ಶಿವ ದೇಗುಲಗಳ ಮೇಲೆ ದಾಳಿಗೆ ಪ್ಲಾನ್ ಮಾಡಲಾಗಿತ್ತ. ಶಾರಿಕ್ ಅರೆಸ್ಟ್ ಮೂಲಕ ಉಗ್ರರ ಸ್ಕೆಚ್ ಬಯಲಾಗಿದೆ. ಎನ್ಐಎ ತನಿಖೆಯಲ್ಲಿ ಉಗ್ರರ ಟಾರ್ಗೆಟ್ ಹಿಂದಿನ ಸತ್ಯಗಳು ಬಯಲಾಗ್ತಾ ಇದಾವೆ. ಶಿವನ ಹಲವು ಕ್ಷೇತ್ರಗಳಿಗೆ ಭೇಟಿ ನೀಡಿ ರೆಕ್ಕಿಯನ್ನು ನಡೆಸಿದ್ದಂಥ ಉಗ್ರರು, ಆದಿಯೋಗಿ ಪ್ರತಿಮೆ ಸ್ಥಳದಲ್ಲಿ ರೆಕ್ಕಿಯನ್ನು ನಡೆಸಿದ್ರು ಉಗ್ರರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಕೂಡ ತೆರಳಿ ರೆಕ್ಕಿಯನ್ನು ಮಾಡಲಾಗಿತ್ತು. ನಂತರ ಕದ್ರಿ ದೇವಸ್ಥಾನದ ಬಳಿ ಸ್ಫೋಟವನ್ನು ನಡೆಸಲಿಕ್ಕೆ ಸಂಚು ಮಾಡಲಾಗಿತ್ತು. ಕದ್ರಿ ಕಡೆ ಹೊರಟಿದ್ದಾಗ ಶಾರಿಕ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳಂತೂ ಹೊರಗೆ ಬರ್ತಾನೆ ಇದ್ದಾವೆ. ಇನ್ನಷ್ಟು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಯಾವೆಲ್ಲ ಸ್ಫೋಟಕ ಮಾಹಿತಿಗಳು ಬರ್ತಾವೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಸ್ಪೆಷಲಿ ಶಿವನ ದೇಗುಲಗಳನ್ನ ಟಾರ್ಗೆಟ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಯಾವ ಕಾರಣಕ್ಕೆ ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಬಟ್ ಮೋಸ್ಟ್ ಪ್ರಾಬಬ್ಲಿ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅನ್ನುವ ರೀಸನ್ಸ್ ಇರ್ಬೋದು. ಅದರಲ್ಲೂ ಸ್ಪೆಷಲಿ ಶಿವನ ದೇವಸ್ಥಾನ ಆಯ್ಕೆ ಯಾಕೆ ಗೊತ್ತಾಗಬೇಕಾಗಿದೆ. ಶಾರಿಕ್ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ರೂವಾರಿಯಾಗಿರುವಂಥ ಶಾರಿಕ್ ಏನು ಟಾರ್ಗೆಟ್ ಮಾಡಲಾಗಿದ್ದ ದೇವಸ್ಥಾನಗಳು ಯಾವ್ದ್ಯಾವುದು ಅಂತ ಒಂದೊಂದಾಗಿ ಗೊತ್ತಾಗ್ತಾ ಇರುವಂಥದ್ದು. ಅದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಈತನ ಮುಖಾಂತರ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಅಂತ, ಅದರಲ್ಲೂ ಸ್ಪೆಷಲಿ ಶಿವನ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂಥ ವಿಚಾರಗಳು ಈಗೀಗ ಗೊತ್ತಾಗ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ. ಅದು ಶಿವರಾತ್ರಿ ಹಬ್ಬದ ದಿನದಂದೇ ಈ ಒಂದು ಸ್ಫೋಟಕ ಮಾಹಿತಿ ಹೊರಗೆ ಬರ್ತಾ ಇದೆ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಶಿವನ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಹಾದೇವನ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಬೆಂಗಳೂರಿನ ಗವಿ ಗಂಗಾಧರ ದೇಗುಲ, ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಹಾಗೂ ರಾಜ್ಯದ ಇತರೆ ಶಿವನ ದೇವಾಲಯಗಳಲ್ಲೂ ಕೂಡ ಭಕ್ತರು ಪರಮಾತ್ಮನ ದರ್ಶನವನ್ನು ಪಡಿತಾ ಇದ್ದಾರೆ. ತೋರಿಸ್ತಾ ಇದ್ದೀವಿ ಶಿವನ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ಮಾಡಲಾಗ್ತಾ ಇದೆ ಅಂತ.
ಸೋಮೇಶ್ವರ ದೇಗುಲ ಬಾಗಲಕೋಟೆ, ಹಾಗೆ ನೆಲಮಂಗಲದಲ್ಲಿರುವಂತಹ ಶಿವನ ದೇವಾಲಯ ಆಗಿರ್ಬೋದು, ಪಾಪನಾಶ ದೇವಾಲಯ, ಆದಿಯೋಗಿ ಪ್ರತಿಮೆ, ಮಹದೇಶ್ವರ ದೇವಸ್ಥಾನ, ಇಲ್ಲೆಲ್ಲ ಕಡೆನೂ ಕೂಡ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ.